ನನಗನ್ಸುತ್ತೆ ಗುಣವಂತನಲ್ಲಿರುವಂತಹ ಅತ್ಯಂತ ಶ್ರೇಷ್ಠವಾದ ಗುಣ ಅದು. ಒಂದು ರೀತಿಯ ಮುಗ್ಧತೆಯನ್ನು ಅವ್ರು ಕಾಪಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ತುಂಬಾ ಒಂದು ಧನ್ಯತಾ ಭಾವದೊಂದಿಗೆ ಇರ್ತಾರೆ. ಅದು ನಾವೆಲ್ಲರೂ ಕಲ್ತ್ಕೋಬೇಕಾಗಿರುವಂತಹ ವಿಷಯ, ಒಬ್ಬ ಕಲಾವಿದನಿಂದ ಒಬ್ಬ ಸಾಧಕನಿಂದ. ಬೆಂಕಿ ತರ ಇತ್ತು ಕಂಡ್ರು ನಿಮ್ಮಿಬ್ರು ಪರ್ಫಾರ್ಮೆನ್ಸ್. ನನಗೆ ಆ ಗುಣವಂತ ಆ ಹಾಡಿದೆಯಲ್ಲ, ಅದು ಬಹಳ ಸಾಫ್ಟ್ ಆಗಿ, ಅದು ಮೆಲೋಡಿಯಸ್ ಸಾಂಗ್ ಅನ್ಕೊಂಡಿದ್ದೆ. ಅದ್ರಲ್ಲಿ ಇಷ್ಟೊಂದು ಸ್ಟೆಪ್ ಹುಡುಕ್ಬಿಟ್ನಲ್ಲ ಎಲ್ಲ ಸಾಗರ್. ವೆರಿ ಗ್ರೇಸ್ಫುಲ್ ಯೆಟ್ ವೆರಿ ಪವರ್ಫುಲ್. ಅವನೊಂಥರ ಬೇರೆ ಲೋಕಕ್ಕೆ ಹೋಗ್ಬಿಡ್ತಾನ ಕಡೆ, ಗೊತ್ತಾಯ್ತಾ? ಅವನ ಹತ್ರ ಬಹಳ ಹುಷಾರಾಗಿರ್ಬೇಕು. ಅವನಿಗೆ ತುಂಬಾ ಈಸ್ ಅ ವೆರಿ ಪ್ಯಾಷನೆಟ್ ಪರ್ಸನ್. ಹಿ ಲವ್ಸ್ ವಾಟ್ ಹಿ ಡಸ್. ಅದು ಕಾಮಿಡಿ ಆಗಿದ್ರು ಸರಿ, ಡ್ಯಾನ್ಸ್ ಆಗಿದ್ರು ಸರಿ, ಆಕ್ಟಿಂಗ್ ಆಗಿದ್ರು ಸರಿ. ಐ ವಾಸ್ ವೆರಿ ಸರ್ಪ್ರೈಸ್. ತುಂಬಾ ಬೆಂಕಿ ಬೆಂಕಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ರಾಜೇಶ್ ಅವರೇ. ಕಂಪ್ಲೀಟ್ ಕಪಲಪ್ಪ. ನೀರ್ ತರ ಜಗ್ಗಿಗೆ ಹಾಕಿದ್ರೆ ಅದ್ರ ಶೇಪ್ ತಗೋತೀರಾ, ಬಾಟ್ಲಿಗೆ ಹಾಕಿದ್ರೆ ಅದ್ರ ಶೇಪ್ ತಗೋತೀರಾ, ಲೋಟಕ್ಕೆ ಹಾಕಿದ್ರೆ ಅದ್ರ ಶೇಪ್ ತಗೋತೀರಾ. ಒಟ್ನಲ್ಲಿ ನಿಮ್ ತನ ಮಾತ್ರ ಬಿಟ್ಕೊಡಲ್ಲ. ಸೂಪರ್. ಯಾವ ವಾರ್ಡ್ ಅಲ್ಲಿ ಬಿಟ್ರು ಒಂದೇ ಎನರ್ಜಿ, ಒಂದೇ ಜೀವಂತಿಕೆ ಅಷ್ಟೇ ಕಣ. ಇನ್ಮೇಲೆ ಏನು ಹೋಗ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡ. ಎಂಜಾಯ್ ಮಾಡ್ರಪ್ಪ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಷ್ಣು ಸರು, ವಿನಯ್ ಪ್ರಸಾದ್ ಮೇಡಮ್ ಹಾಡ್ದಿರೋಂಥ ಒಂದು ಅದ್ಭುತವಾದಂಥ ಗೀತೆ ಇದು. ಆ ಗೀತೆಗೆ ಇಬ್ರು ಅದ್ಭುತವಾಗಿ ಹೆಜ್ಜೆ ಹಾಕಿ ಎಂಟರ್ಟೈನ್ ಮಾಡ್ಬಿಟ್ರಿ. ಸೂಪರ್ ಸೂಪರ್. ಉಷಾ ಮೇಡಮ್, ಹೇಗೆ ಅನ್ನಿಸ್ತು ಮೇಡಮ್ ನಿಮ್ಗೆ? ಫಸ್ಟ್ ಭಯ ಇತ್ತು. ಇದೇ ಫಸ್ಟ್ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಮೊನ್ನೆ ಅವ್ರಮ್ಮ ಮಾಡಿದ್ರಲ್ಲ ಸರ್ ನಿಮ್ ಜೊತೆ ಡ್ಯಾನ್ಸು, ಅಮ್ಮ ಅವ್ರೆ ಆರಾಮಾಗಿ ಸ್ಟೆಪ್ ಹಾಕವ್ರೆ. ಸುಳ್ಳು ನಾವು ನಂಬಲ್ಲ. ಮೇಡಮ್ ಹೇಳ್ತಾರ ಸುಳ್ಳು. ಇಲ್ಲ ಸರ್, ಇದೇ ಫಸ್ಟ್ ಸರ್ ನಾನು ಡ್ಯಾನ್ಸ್ ಮಾಡ್ತಾ ಇರೋದು. ಅಂದ್ರೆ ಅದು ಆಂತರಿಕ ಒಳಗಡೆ ಇತ್ತು ಸರ್. ಇದು ಜೋಡಿ ನಂಬರ್ 1 ವೇದಿಕೆಯಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡಂಗಾಗಿದೆ. ನನಗಿಂತನೂ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನೆನ್ನೆ 1.5 hours ಅಲ್ಲಿ ಕಲ್ತ್ಕೊಂಡಿದ್ದಾರೆ ಎಲ್ಲ. ನನಗಿಂತ ಮುಂಚೆ ನಾನೊಂದು ಪ್ರೋಗ್ರಾಮ್ ಹೋಗಿ ಬರೋ ತನಕ ವಿತೌಟ್ ಜೋಡಿ ಅವ್ರೊಬ್ಬರೇ ಕಲ್ತ್ಕೊಂಡಿರೋದು ಇಲ್ಲಿ ಮಕ್ಕಳ ಹತ್ರ ಹೇಳಿಸ್ಕೊಂಡು. ಉಷಾ ಅವರೇ, ಅಡಿಗೆ ಮನೆಯಲ್ಲಿ ಸೌಟ್ ಹಿಡಿಯೋದು ಇಷ್ಟನಾ? ಈ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಈಸಿನಾ? ಸರ್ ಒಂದ್ ಸ್ವಲ್ಪ ಈಸಿ ಅನಿಸ್ತು. ಯಾಕಂದ್ರೆ ಅವತ್ತು ಸ್ಕಿಟ್ ಕೊಟ್ಟಾಗ ಅದೇ ಕಷ್ಟ ಅನಿಸ್ತು. ಇದು ನಿನ್ನೆ ಮಾಡಿದ್ಮೇಲೆ ಇದೇ ಒಂಥರ ಮಜವಾಗಿ ಚೆನ್ನಾಗಿತ್ತು. ಈ ಪ್ರೋಗ್ರಾಮ್ ಮುಗಿತಿದ್ದಂಗೆ ಉಷಾ ಅವರು ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಡ್ಯಾನ್ಸ್ ಕ್ಲಾಸ್ ಸೇರ್ಕೋಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಹೌದಾ ಮೇಡಮ್? ಇಲ್ಲಪ್ಪ, ಏನಿಲ್ಲ. ಮಾಡಿ ಮ್ಯಾಮ್, ಏನ್ ಪ್ರಾಬ್ಲಮ್? ಅವ್ರ ಮಗನ್ನು ಕರ್ಕೊಂಡು ಹೋಗ್ಲಿ. ತಗೊಳ್ಳಿ, ನಿಮ್ಗೆ ಆಸೆ ಇದ್ಮೇಲೆ ಕತ್ರಗುಪ್ಪೆ ಆಫೀಸಿಗೆ ಬನ್ನಿ, ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತೀವಿ ನಾವು. ನನ್ನ ಮಗನ ಹೆಸರು ಹೇಳ್ದಂಗೆ ಸರ್ ನಿಮ್ಮ ಹೆಸರು ಹಾಕ್ಸ್ಕೊಬಿಟ್ಟಿದ್ದೀರಾ. ಅವನಿಂದನೇ ಕತ್ರಗುಪ್ಪೆ ಅಡ್ರೆಸ್ ಕರೆಕ್ಟ್ ಬೇರೆ ಆಗಿದೆ. ಬೇರೆ ಕೊಟ್ಟು ಸರ್, ಅವನು ಬೇರೆ ಬೇರೆದೆಲ್ಲ ಕೊಟ್ಟಿದ್ದೀರಾ ಅಂತ ರೇಗಿಸ್ತಾ ಇದ್ದ ನಿಮ್ಮನ್ನ. ಕೌನ್ಸಿಲಿಂಗ್ ಸೆಂಟರ್ ಕತ್ರಗುಪ್ಪೆ ಸರ್ ಕರೆಕ್ಟ್ ಆಗಿದೆ. ಹೋದ್ವಾರ ನೀನು ಅದು ಹಾಕೊಟ್ಟಲ್ಲ ನನಗೆ, ಅದಕ್ಕೆ ನೋಡಿಲಿ ಮರ್ಯಾದೆ ತೆಗ್ದಲ್ಲ, ನಂದು ಕಾರ್ಡೇ ಮಾಡಿಸಿದೀನಿ ವಿತ್ ಫೋಟೋ. ಬಾಯ್ಲಿ ಹತ್ರಕ್ಕೆ ಬಾಯ್ಲಿ ನೋಡು, ಮರ್ಯಾದೆ ತೆಗ್ದಲ್ಲ ಹೋದ್ವಾರ. ಇಲ್ಲಿ ನೋಡಿಲಿ ಫೋಟೋ ಸಮೇತ ಹಾಕ್ಸಿದೀನಿ. ಕುರಿ ಫೋಟೋ ಹಾಕ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಕುರಿ ಫೋಟೋ ಎಲ್ಲ ಹಾಕೈತೆ. ಇಲ್ಲಿ ಎಡಗಡೆ ಇದೆಯಲ್ಲ, ಅಯ್ಯೋ ನೀವೇ ನೋಡಿಲ್ಲ. ಒಂದು ಕುರಿದು ವೈಟ್ ಅಂಡ್ ಡಾರ್ಕ್ 2 ಕೊಂಬಿರೋದು ಹಾಕಿದ್ದಾರೆ. ಎಂತ ಕೆಲಸ ಮಾಡ. ಓಕೆ, ಗೋಪಿ ಸರ್ ಹಾಗೂ ಉಷಾ ಮೇಡಮ್ ಅವರು ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ರಾಜೇಶ್ ಸರ್. ಮೇಡಮ್ ಏನ್ ಸೂಪರ್ ಟೈಮಿಂಗ್ ಮೇಡಮ್ ನಿಮ್ದು. ಅವ್ರಾದ್ರೂ ಏನೋ ಮ್ಯಾನೇಜ್ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾ ಇತ್ತು. ನೀವು ನಿಜವಾಗ್ಲೂ ಸೂಪರ್ ಆಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಕ್ಕತ್ತಾಗಿ ಮಾಡಿದ್ರಿ. ಯಾವ ಬಿಟ್ಕೊಡ್ಲಿಲ್ಲ. ಅದ್ ಸರಿ, ಹಿಂಗೆ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಿರಾ? ಯಾವ್ದಾರು ತೋರ್ಸಾರ ಯಜಮಾನ್ರು? ನೋಡಿದೀವಿ ಸರ್. ಇಲ್ಲೇ ರಿಚರ್ ಆಗಿ ಬರಲ್ಲ. 4-5 ನೋಡಿದೀವಿ ಅಷ್ಟೇ. ಇಷ್ಟು ವರ್ಷದಲ್ಲಿ 4-5 ಫಿಲಮ್ ನೋಡಿದೀವಿ ಅಷ್ಟೇ. ಇಲ್ಲಮ್ಮ, ಅದು ಈ ತರ ಕೂತ್ಕೊಂಡು ನೋಡಿದ್ರೇನೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಕ್ ಆಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ನಾನು ಅದೇ ಹೇಳಿದೆ ರಾಜೇಶ್ ಸರ್ ಅವ್ರಿಗೆ. ಬಂದ ತಕ್ಷಣ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೀಯಾ ಮಾಡು ಅಂತಂದೆ. ಹೌದೌದು, ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಹೌದು, ನಿಮ್ಮ ಮಿಮಿಕ್ರಿ ಇಷ್ಟು ದಿವಸ ಮಾಡಿದ್ ವೇಸ್ಟ್ ಆಗೋಯ್ತು ನನಗೆ. ನೋಡಿ ಸರ್, ಡ್ಯಾನ್ಸ್ ಮಾಡಿದ್ರು, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಸೂಪರ್ ಆಗಿ ಮಾಡಿದ್ರು. ಇಡೀ ಸೆಟಪ್ ಚೆನ್ನಾಗಿತ್ತು ಅಂಡ್ ಕೊರಿಯೋಗ್ರಫಿ ಚೆನ್ನಾಗಿತ್ತು. ಎಂಜಾಯ್ಡ್. ಥ್ಯಾಂಕ್ ಯು. ಛಾಯಾ ಅವರೇ. ತುಂಬಾ ಚೆನ್ನಾಗಿತ್ತು. ಸಂತೆ ಫೀಲ್ ಬಂತಪ್ಪ, ನಿಜವಾಗ್ಲು. ಸಂತೆಯಲ್ಲಿ ಹೋಗಿದ್ರೆ ಹೇಗಿತ್ತು, ಕ್ಲಮ್ಸಿಯಾಗಿ ಅಲ್ಲೊಂದು ಇಲ್ಲೊಂದು ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಆ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ಅಂತ ಒಂದು ಸ್ಟೆಪ್ ಮಾಡಿದ್ರಲ್ಲ, ತುಂಬಾ ಕ್ಯೂಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ಗೋಪಿ ಸರ್, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರಿ. ಡ್ರೆಸ್ಸಸ್ಗಳು ಸಹ ಸಂತೆಯಲ್ಲಿ ಆ ಬ್ರೈಟ್ ಕಲರ್ಸ್, ಯೆಲ್ಲೋ ಅಂಡ್ ಮೆಜೆಂಟಾ, ಇಟ್ಸ್ ಡಾಮಿನೇಟಿಂಗ್. ವೆರಿ ನೈಸ್ ಮ್ಯಾಮ್. ನಿಜವಾಗ್ಲು ನೀವು ಹೇಳ್ದ ಹಾಗೆ ಆ ಕಿಟ್ಟಲ್ಲಿ ನೀವು ನರ್ವಸ್ ಆಗಿದ್ರೋ, ನಿಮ್ದೇ ಆದಂತ ಇಂಪ್ರೊವೈಸೇಷನ್ ಮಾಡಿದ್ರು. ಬಟ್ ಇಲ್ಲಂತೂ ನೀವು ಎಂಜಾಯ್ ಮಾಡ್ತಿರೋದು ಕಾಣಿಸ್ತಿತ್ತು. ಅಲ್ಲಿ ಹೋದ್ರಿ, ಬಳೆ ಹಾಕೊಂಡ್ರಿ, ಅದಕ್ಕೊಂದು ಎಕ್ಸ್ಪ್ರೆಷನ್, ಬಟ್ಟೆ ತಗೊಂಡ್ರಿ, ಅದಕ್ಕೊಂದು ಎಕ್ಸ್ಪ್ರೆಷನ್, ತುಂಬಾ ಚೆನ್ನಾಗಿತ್ತು ನೋಡಕ್ಕೆ. ಗಾಡ್ ಬ್ಲೆಸ್ ಯು. ಮೇಡಮ್, ಆ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತಲ್ವಾ ಮೇಡಮ್? ಅಲ್ವಾ ಕುರಿಯಣ್ಣ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ಹೌದು ಮೇಡಮ್, ನಾನು ಹಂಗೆ ಮೇಡಮ್ ಹೇಳ್ಕೊಡೋದು. ಆ ಸಾಂಗ್ಗೆ ನಿಮ್ಮಲ್ಲಿ ಆ ಎಕ್ಸ್ಪ್ರೆಷನ್ ನೋಡಕ್ಕೆ ಬಹಳ ಖುಷಿ ಪಡ್ತಾರೆ ಮೇಡಮ್. ಹುಡುಗಿ ಲಿರಿಕ್ಸ್ ಛಾಯಾ ಅವ್ರು ಮಾಡ್ಲಿ, ಹುಡುಗನ್ ಲಿರಿಕ್ಸ್ ರಾಜೇಶ್ ಸರ್ ಮಾಡ್ಲಿ, ಎಷ್ಟು ಚೆನ್ನಾಗಿರುತ್ತೆ. ಹೆಂಗಿದ್ರು ಅವ್ರು ಸೂಪರ್ ಪೇರು ಅಲ್ವಾ? ನೀವಿಬ್ರು ಮಾಡ್ಲೇಬೇಕು ಪ್ಲೀಸ್.
ಜನ ಮೆಚ್ಚಿದ ಜೋಡಿಗೆ ಬರ್ಲಿ ಜೋರಾದ ಚಪ್ಪಾಳೆಪ್ಪ. ಇವರಿಬ್ರು ವೇದಿಕೆ ಮೇಲೆ ಬಂದ್ರೆ ನೋಡಕ್ ಸಖತ್ ಖುಷಿ ಆಗುತ್ತೆ. ಸಕ್ಕತ್ತಾಗಿತ್ತು. ವೆರಿ ಕ್ಯೂಟ್ ಮೊಮೆಂಟ್. ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮಾಡ್ಬೇಕಾ? ನಂದೊಂದು ಪ್ರಶ್ನೆ ಅಕ್ಕ. 4 ಎಷ್ಟಕ್ಕ? 16. ಪ್ರೇಮ್ ಸರ್ ನಿಮಗೆ 8 + 8 ಎಷ್ಟು ಸರ್? 16. ಹಾ ಅದು 16 ಶ್ವೇತು. ರಾಜೇಶ್ ಸರ್ ನಿಮಗೆ ಸರ್ 22ರಲ್ಲಿ 6 ಕಳೆದ್ರೆ ಎಷ್ಟು ಸರ್? 16. ಅದು 16. 16ರಲ್ಲಿ ಏನೋ ಒಂದಿದೆ ಶ್ವೇತು. ಏನೋ ಒಂದಿದೆ. ಅದು ಏನು ಅಂತ ನೀನೇ ಹೇಳು ಶ್ವೇತು. ನಾನೇ ಹೇಳ. ಶ್ವೇತು ನಿನಗೆ ಗೊತ್ತು? ನಮ್ಮ ಕುರಿ ಅವ್ರು ಹೇಳ್ದಾಗೆ 16 ಮೇ 16 ತುಂಬಾನೇ ವಿಶೇಷವಾದಂತ ದಿನ. ನಮ್ಮ ವೇದಿಕೆಯ ಒಬ್ಬ ಸ್ಪೆಷಲ್ ಪರ್ಸನ್ಗೆ ಒಂದು ವಿಶೇಷವಾದಂತ ದಿನ. ಛಾಯಾ ಸಿಂಗ್ ಅವರೇ, ಏನಿರ್ಬೋದು ಆ ವಿಶೇಷವಾದಂತ ದಿನ? ಯಾ, ಇಟ್ಸ್ ಮೈ ಬರ್ತ್ಡೇ. ಜೋಡಿ ನಂಬರ್ 1 ನಗುಮುಖದ ಚಲುವೆ, ಹ್ಯಾಪಿ ಬರ್ತ್ಡೇ. Thank you. ಈ ವಿಶೇಷವಾದಂತ ದಿನದಲ್ಲಿ ಯಾವಾಗ್ಲೂ ನೀವು ನಗ್ನಗ್ತಾ ಇರ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜೇಶ್ ಸರ್. ವಿಶ್ ಯು ಮೆನಿ ಮೋರ್ ಬರ್ಡೇಸ್ ಛಾಯಾ. ಮೇ ಗಾಡ್ ಬ್ಲೆಸ್ ಯು. ನೀನು ಏನೇನು ಪಡ್ಕೋಬೇಕು ಅಂತ ಆಸೆ ಪಟ್ಟಿದ್ಯೋ, ನಿನಗೆ ಏನೇನು ಬೇಕೋ ಎಲ್ಲವೂ ಆ ಭಗವಂತ ಕೊಡಲಿ. ದೇವರೊಳಗೆ ಮಾಡಿ. ನಮ್ಮ ಚಿತ್ರರಂಗದ ಗುಬ್ಬಿ ಮರಿ ಅಂತ ಇರ್ತೀರಾ, ಇವತ್ತಿಂದ ನನ್ನ ಹೆಸರು ಚೇಂಜ್ ಮಾಡ್ತೀನಿ. ನಮ್ಮ ಸ್ಯಾಂಡಲ್ವುಡ್ನ ಗಿಣಿ ಮರಿ ಛಾಯಾ ಸಿಂಗ್ ಅವ್ರಿಗೆ ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಮೇಡಮ್, ಐ ವಾಂಟ್ ಟು ವಿಶ್ ಯು ಇನ್ ಇಂಗ್ಲಿಷ್. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. Thank you so much. ಮೇ ಗಾಡ್ ಬ್ಲೆಸ್ ಯು. Thank you. ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಅಣ್ಣ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿನಗೆ ಒಳ್ಳೇದಾಗ್ಲಿ. ಒಳ್ಳೆ ಕಲಾವಿದೆ. ಇನ್ನು ಹೆಚ್ಚು ಒಳ್ಳೆ ಸಿನಿಮಾಗಳು, ಒಳ್ಳೆ ಸೀರಿಯಲ್ಗಳು, ಒಳ್ಳೆ ಭೂಮಿಕೆಗಳನ್ನೆಲ್ಲ ಮಾಡುವಂತಹ ಭೂಮಿಕಾ ಆಗಲಿ ನೀನು. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಹೌ ಸ್ವೀಟ್ ಛಾಯಾ ಅವರೇ. ಎಲ್ಲರೂ ನಿಮ್ಗೆ ಮನಸಾರೆ ಹರಿಸಿ ಹಾರೈಸಿದ್ರು. ಯಾರೋ ನಿಮ್ಮನ್ನ ಹುಡುಕೊಂಡು ಬಂದಿದ್ದಾರೆ, ಒಬ್ರು ಸ್ಪೆಷಲ್ ಪರ್ಸನ್. ಅಲ್ಲಿ ನೋಡಿ. ಓ ಮೈ ಗಾಡ್, ದಟ್ ಇಸ್ ರಿಯಲಿ ಸ್ವೀಟ್. ನಮ್ಮ ಯಜಮಾನ್ರು ಇಷ್ಟೊಂದು ಕನ್ನಡ ಮಾತಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸೋ ಮಚ್ ಜಿ ಫಾರ್ ದಟ್ ವಂಡರ್ಫುಲ್ ಆ್ಯಂಡ್ ಮೆಮೊರಬಲ್ ಗಿಫ್ಟ್. ಥ್ಯಾಂಕ್ ಯು. ದಯವಿಟ್ಟು ಕುರಿಯಣ್ಣ ಹೇಳಿದಾಗೆ ಆ CD ನನಗೆ ಕೊಟ್ಬಿಡಿ. ಥ್ಯಾಂಕ್ ಯು ಮ್ಯಾಮ್, ಪ್ರೇಮ್ ಸರ್, ರಾಜೇಶ್ ಸರ್, ಕುರಿಯಣ್ಣ, ಶ್ವೇತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನನಗೆ ಅಷ್ಟೊಂದು ಒಳ್ಳೆ ವಿಶಸ್ ಕೊಟ್ರಿ. ಆ್ಯಂಡ್ ಐ ವುಡ್ ಲೈಕ್ ಟು ಸೇ ದಟ್ ನಾನು ಇಲ್ಲಿ ನಿಂತಿರೋದಕ್ಕೆ ಕಾರಣ ಆಲ್ ದೋಸ್ ನನಗೆ ಅಭಿಮಾನಿ, ಫ್ಯಾನ್ ಅನ್ನೋ ಪದಗಳು ಇಷ್ಟ ಆಗಲ್ಲ. ನನಗೆ ಹಿತ ಕೋರೋರು, ನನ್ನ ವೆಲ್ ವಿಶಸ್ಸು, ನಿಮ್ಮಿಂದಾನೇ ನಾನು ಇಲ್ಲಿರೋದು. ನಿಮ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ದಟ್ ಸಮ್ ಡೇ ಐ ಸೆಲೆಬ್ರೇಟ್ ಮೈ ಬರ್ತ್ಡೇ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. And the celebration begins.